ಚೆನ್ನಾಗಿದ್ದೀರಾ? ಮನೆ ನೋಡಿದ್ವಿ, ತುಂಬಾನೇ ಚೆನ್ನಾಗಿದೆ. ಸರ್ ನನ್ನ ಫಸ್ಟ್ ಕ್ವಶನ್ ಒಂದೇನೆ, ವೈ RCC? ಯಾಕೆ RCC ಅವ್ರನ್ನ ಚೂಸ್ ಮಾಡಿದ್ರಿ? ನಿಮ್ಗೆ ಯಾಕೆ ಖುಷಿಗೆ RCC ಇಷ್ಟ? RCCಗೆ ನಾವು ಚೂಸ್ ಮಾಡಿದ್ದು ಅಂತಂದ್ರೆ ನಮ್ಮ ಮಕ್ಕಳು ಸರ್ಚ್ ಮಾಡ್ತಿದ್ರು ಮೊಬೈಲು. ಈಗ ಅವರು ಒಂದು 2-3 ಬಿಲ್ಡಿಂಗ್ ನೋಡಿದ್ವಿ, ನಮಗೆ ಭಾರಿ ಇಷ್ಟ ಆಯ್ತು. ಹಾಗಾಗಿ ನಾವು RCCಗೆ ಡೈರೆಕ್ಟ್ ಹೋದ್ವಿ, ಅಲ್ಲೇ ಹೋದ್ವಿ. ಮೇಡಮ್ ಸರ್ ಏನೋ RCCಗೆ ಹೋಗೋಣ ಅಂತ ಇಷ್ಟಪಟ್ಬಿಟ್ಟಿದ್ರು, ಮಕ್ಳ ಇಷ್ಟ. ನಿಮ್ ಇಷ್ಟನೂ ಅದೇ ಆಯ್ತಾ? ಇಲ್ಲ ಸರ್, ನಾವು ಅವ್ರಿಗೆ ಸಜೆಸ್ಟ್ ಮಾಡಿದ್ದು. ಕನ್ನಡಕ್ಕೆ ಅವ್ರ ಚಾನಲ್ ನೋಡಿ ನಾವು ಬಿಲ್ಡಿಂಗ್ಗಳೆಲ್ಲ ನೋಡಿ ಸರ್ಚ್ ಮಾಡಿ RCCನೇ ಬೆಸ್ಟ್ ಅಂತ ಅನಿಸ್ತು. ನಾವು ಆಮೇಲೆ ನಿಮ್ದೇ ಸಜೆಷನ್ ಇದೆ ಆಕ್ಚುಲಿ, ಮಕ್ಕಳದೇ ಮೇನ್ ಇಂಪಾರ್ಟೆಂಟ್. ಸರ್ ಇದು ನಮ್ದೇ ಸರ್. ನಿಮ್ ಮನೆ ನೋಡಿದ್ರೆ ನನ್ಗನ್ಸುತ್ತೆ ನಿಮ್ಗೆ ರೆಂಟಲ್ ಎಲ್ಲ ಬೇಡ, ನಾವು ಆರಾಮಾಗಿ ಸ್ಪೇಸಸ್ ಆಗಿ ಇರಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ ಲಿವಿಂಗ್ ಇರ್ಬೋದು, ಮೇಲ್ಗಡೆ ಎಲ್ಲ ಸ್ಪೇಸಸ್ ಮಾಡಿದೀರಾ ಅಲ್ವಾ? ಸೊ ಅಲ್ಲಿ ಹೋಗಿ RCC ಅವ್ರಿಗೆ ಹೋಗಿ ಹೇಳಿದಾಗ ನೋಡಿ ಈ ತರ ಸ್ಪೇಸಸ್ ಆಗಿ ಬರ್ಬೇಕಂದಾಗ ಅವ್ರು ಡಿಸೈನರ್ಗಳು ಇರ್ತಾರೆ ಗೊತ್ತಾ, ಆ ಡಿಸೈನ್ ಮಾಡಿದ್ ನಿಮ್ಗೆ ಇಷ್ಟ ಆಯ್ತಾ ಸರ್? ಏನಾದ್ರು ಚೇಂಜಸ್ ಇಲ್ಲ, ಒಂದು ಡಿಸೈನ್ ಮಾಡಿ ಕಳಿಸಿದ್ರು, ಬಟ್ ನಾವ್ ಹೇಳಿದ್ದು ಅವರು ಕೋಪರೇಟಿವ್ ಮಾಡಿದ್ರು. ನಾವಿಬ್ರು ಕೂತ್ಕೊಂಡು ಡಿಸೈನ್ ಅವ್ರು ಮಾಡಿದ್ದು ಏನು ಫೇಲ್ಯೂರ್ ಇಲ್ಲ, ನಾವು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದ್ವಿ. ಅದೇ ನೀವು ಹೇಳಿದ್ದನ್ನೆಲ್ಲ ಇಂಟಿಗ್ರೇಟ್ ಮಾಡಿ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಡಿಸೈನ್ ಮಾಡ್ಕೊಟ್ರೆ. ಓಕೆ, ನೆಕ್ಸ್ಟ್ ಬರುವಂತದ್ದು ಇಲ್ಲಿ ವರ್ಕರ್ಸ್ಗಳು, ಎಸ್ಪೆಷಲಿ ನೀವು ಶರತ್ ಸರ್ ನಿಮ್ದು ಇಲ್ಲಿನ ಮ್ಯಾನ್ ಇದಾಗಿದ್ರು, ಇನ್ಚಾರ್ಜ್ ಆಗಿದ್ರು. ಹಿಂಗೆ ಸರ್ ಶರತ್ ಸರ್ ಮೊದಲಿನಿಂದಾನು ಹಿಡಿದು ಕೊನೆಯವರೆಗೂ ಶರತ್ ಒಬ್ಬರೇ ನಮ್ಗೆ ಇಂಜಿನಿಯರ್ ಇಲ್ಲಿ. ಹೌದಾ? ಚೇಂಜ್ ಆಗೇ ಇಲ್ಲ. ಆಮೇಲೆ ಬಸವ ಜಯಂತಿ ದಿನ ಪೂಜೆ ಮಾಡಿದ್ವಿ ಹೋದ್ ಸಾರಿ. ಈ ಸಾರಿ ಬಸವ ಜಯಂತಿಗೆ ಬಿಟ್ಕೊಟ್ರು, ಮನೆ ಬಿಟ್ಕೊಟ್ರು. ಕರೆಕ್ಟ್ 1 year ಕಂಪ್ಲೀಟ್ ಮಾಡ್ಕೊಟ್ರು. ಅವ್ರು ನಮ್ಗೆ 8 ಮಂತ್ಸ್ಗೆಲ್ಲ ಬಿಟ್ಕೊಟ್ರು. ನಮ್ಗೆ ಇಂಟೀರಿಯರ್ ಒಂದು ಸ್ವಲ್ಪ ಲೇಟ್ ಮಾಡಿದ್ರು. ಬೇಗನೆ ಬಿಟ್ಕೊಟ್ರು. ಸೊ ಈ ಮನೆ ನಿಮ್ಗೆ 8 ರಿಂದ 10 ಮಂತ್ಸಲ್ಲಿ ಬಂದ್ಬಿಡ್ತು, ಹೊರಗಡೆ ಬಂದ್ಬಿಟ್ಟು. ಆಮೇಲೆ ಇನ್ನೊಂದು ಹೇಳ್ಬೇಕಂತ, ಹೇಳಿ. ನಾನೇ ಖುದ್ದಾಗಿ ನಿಂತು ಮಾಡಿದ್ರು ಸಹ ಅಷ್ಟು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ರು. ಹೇಳಿದ್ ಕಬ್ಬಣ ಹಾಕಿದ್ರು, ಹೇಳಿದ್ದು ಸಿಮೆಂಟ್ ಹಾಕಿದ್ರು. ಒರಿಜಿನಲ್ ಇದೆ ಬಿಡ್ರಿ, ಒರಿಜಿನಲ್ ಪಯ ಇದೆ. ನಾನೇ ನಿಂತು ಮಾಡಿದ್ರು ಅದು ಆಗ್ತಿರ್ಲಿಲ್ಲ. ಮೇಡಮ್ ಹೇಗೆ ಶರತ್ ಅವ್ರ ಹೇಗೆ ಇಲ್ಲಿ ವರ್ಕರ್ಸ್ ಹೇಗೆ? ಯಾಕಂದ್ರೆ ನೀವು ಜಾಸ್ತಿ ಇಲ್ಲಿ ಬರ್ತಾ ಇರ್ತೀರಾ, ಹೇಗೆ ವರ್ಕರ್ಸ್ ಎಲ್ಲ ಮೇಡಮ್? ಚೆನ್ನಾಗಿ ವರ್ಕ್ ಮಾಡೋದು. ಫಸ್ಟ್ ಡೇ ಇಂದನೂ ಇಂಜಿನಿಯರ್ ಅವತ್ತು ಏನ್ ರೆಸ್ಪೆಕ್ಟ್ ಇತ್ತು, ಇಲ್ಲ ಒಂದೇ ರೆಸ್ಪೆಕ್ಟ್ ಸರ್. ಅವ್ರಿಗೂ ನಮ್ಗೂ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಚೆನ್ನಾಗಿ ನಮ್ಗೆ ನಾವು ಏನು ಹೇಳ್ತಾ ಇದ್ವೋ ನಮ್ಮ ಮಾತಿಗೆ ರೆಸ್ಪೆಕ್ಟ್ ಅವ್ರು ಕೊಡ್ತಾ ಇದ್ರು. ನಮ್ಗೆ ಟೈಮ್ ಕರೆಕ್ಟ್ ಆಗಿ ಸ್ಮೂತಾಗಿ ನಡ್ಕೊಂಡು ಹೋಯ್ತು. ಆಮೇಲೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ರಿ, ನಾನು ಹೇಳಿದೆ ನಿಮ್ಗೆ ದೊಡ್ಡದಾದಂತ ಮನೆ ಬೇಕಾಗಿತ್ತು. ಸೊ ಇವತ್ತು ನೋಡಿದ್ರೆ ನಿಮ್ಗೆ ಹೌದು ನಮ್ಮ ಮನೆ ಸ್ಪೇಸಸ್ ಆಗಿದೆ, ನಾವು ಅನ್ಕೊಂಡಿರೋಂಥ ಮನೆ ಬಂದಿದೆ ಅಂತ ಅನ್ಸುತ್ತೆ ಸರ್? ಖಂಡಿತ. ನಾನು ಊಹಿಸಲಾಗದು ಕನಸಿನ ಮನೆ ಇದು. ಕನಸಿನ ಮನೆನೇನಾ? ಸೊ ನಂದಗೋಕುಲ ಅಂದ್ರೆ ನಂದಗೋಕುಲನೇ ಇದು ಬಂದವರೆಲ್ಲ ತುಂಬಾ ಇಷ್ಟಪಟ್ಟರು ಬಿಡಿ. ಆಮೇಲೆ ಕಂಪ್ನಿ ಬಗ್ಗೆ ಕೆಲವರು ಜನ ಎಲ್ಲ ನಂಬರ್ಗಳು ತಗೊಂಡ್ರು. ಹೌದು. ಸೊ ಆಲ್ರೆಡಿ ರೆಕಮೆಂಡ್ ಎಲ್ಲ ಮಾಡ್ಬಿಟ್ಟಿದ್ರೆ ಎಲ್ಲ ಬಂದವ್ರಿಗೆಲ್ಲ ಹೇಳಿದ್ರ? ಜಾಸ್ತಿ ಜನ ಇಷ್ಟಪಟ್ಟಿದ್ ಯಾರು ಬಂದಲ್ಲಿ? ಜಾಗ ಯಾವ್ದು ಈ ಚೆನ್ನಾಗಿದೆ ಅಂತ ನಿಮ್ಗೆ ಹೇಳಿದ್ರೆ? ಪೂಜಾ ರೂಮ್ ತುಂಬಾನೇ ಇಷ್ಟ. ಅದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಚೌಲ್ಟ್ರಿ ಮ್ಯಾನೇಜರ್ಗಳು ಬಂದಿದ್ರು, ಓನರ್ಗಳು ಬಂದಿದ್ರು, ರಾಜಕೀಯದವ್ರು ಬಂದಿದ್ರು, ಆಮೇಲೆ ದೊಡ್ಡ ಪೊಲಿಟಿಕಲ್ ಇವರೆಲ್ಲ ಬಂದಿದ್ದು ಬೆನ್ನು ತಟ್ಟೋದ್ರು. ಒಳ್ಳೆ ಮನೆ ಕಟ್ಸಿದ್ಯಾ ಅಂತ, ಸ್ಪೇಸಸ್ ಆಗಿರೋ ಮನೆ ಕಟ್ಸಿದ್ರೆ ಈ ತರ ಮನೆ ಕಟ್ಸ್ಬೇಕು ಅನ್ನೋದೊಂದು ಬಂತು. ಹಾಗಾದ್ರೆ ನಾನು ಒಂದು ಸೈಟ್ ಅಂತ ಹೇಳ್ತಾನೆ ಇದೀನಿಲ್ಲ, ಜಾಸ್ತಿ ಇದೆ ಅಂತ ನಾನು ಹಂಗೆ ಅನ್ಕೊಂಡೆ. ಇದೇನೋ 60-40 ಅಥವಾ ಮಿನಿಮಮ್ 50-30 ಏನಾದ್ರು ಇರ್ಬೋದು ಅಂತ ಅನ್ಕೊಂಡೆ. ಬಟ್ ಮನೇನೆ ನೀವು ಆಲ್ಮೋಸ್ಟ್ 30-40 ಆ ಸೆಕ್ಷನ್ ಅಲ್ಲಿ ಕುಳಿಸಿದ್ರ. ಅದು ಆಕ್ಚುಲಿ ಏನಾಗಿದೆ, ಯಾಕೆ ದೊಡ್ಡದು ಕಾಣಿಸ್ತದೆ ಅನ್ನೋಕ್ಕೆ ಇಷ್ಟೇ ಉದಾಹರಣೆ. ಈ ಭಾಗದಲ್ಲಿ ದೇವಮೂಲೆಯಲ್ಲಿ ನಾವು ಡೋರ್ ಇಟ್ಟಿದ್ದೀವಿ, ಇಲ್ಲಿಂದ ನೋಡಿದ್ರೆ ದೊಡ್ಡದಾಗ ಕಾಣಿಸ್ತದೆ. ಸೆಂಟ್ರಲ್ ಇಟ್ಟರೆ ಇದರ್ದಾಗ ಆಗುತ್ತೆ, ಇದು ಒಂದು ಮೂಲೆಯಿಂದ ನೋಡ್ತಾರಲ್ಲ ದೊಡ್ಡದಾಗ ಅಂತ ಅನ್ಸುತ್ತೆ ನಿಮ್ಗೆ. ಓಕೆ. ಆಮೇಲೆ ಫೈನಲ್ ಆಗಿ ನಾನು ಕೇಳೋದಿಂದೇನೆ, ಸೊ RCC ಅವರಿಗೆ ವರ್ಕ್ ಕೊಡಬಹುದಾ? ಚೆನ್ನಾಗಿ ವರ್ಕ್ ಖಂಡಿತ. ನಾನು ಏನಾದ್ರು ನೆಕ್ಸ್ಟ್ ಮನೆ ಇಡ್ಸಿದ್ರೆ ನಾನು RCCಗೆ ಹೇಳೋದು. ಏನ್ ಹೇಳ್ತೀರಾ ಸರ್? RCC ಕೊಟ್ಬಿಟ್ರೆ ನನ್ನ ಕಾರ್ಯಕ್ರಮಗಳು ಜಾಸ್ತಿ, ಪ್ರೋಗ್ರಾಮ್ ನಾವು ನಾದಸ್ವರ ಟೀಮ್. ಆಕ್ಚುಲಿ ನಾನು ಆ ಕಡೆ ಸೇರ್ಕೊಂಡಿದ್ದೆ, ಇಲ್ಲಿ ಬಂದು ನೋಡ್ತಿದ್ದೆ, ಇವಳೊಬ್ಳೆ ಮೇಡಮ್ ಒಬ್ರೆ. ನಾನು ಅವಾಗ ಬರ್ತಿದ್ದೆ, ನೋಡ್ತೀನೋ ಸ್ವಲ್ಪ ಲೇಟ್ ಆಗುತ್ತಪ್ಪ, ಇಷ್ಟು ಹೇಳ್ತಿದೆ. ಆಮೇಲೆ ವರ್ಕ್ ನೋಡ್ಕೊಂಡು ಹೋಗಿನು, ತುಂಬಾ ಖುಷಿ ಆಗೋದು ಇವ್ರು ಮಾಡ್ತಿದ್ರೆ. ಸೊ ಮೇಡಮ್ ಜಾಸ್ತಿ ಅವರೇ ಜಾಸ್ತಿ. ಮೇಡಮ್ ನೀವೇ ಬಂದು ಹೋಗ್ತಾ ಇರ್ತಿದ್ರಾ? ಎಲ್ಲಿ ನಿಮ್ಮ ಮನೆ ಇಲ್ಲಿತ್ತು ಅವಾಗ ಈ ಮನೆ ಕಟ್ಟಬೇಕಾದ್ರೆ? ಅಂಚೆಪಾಳ್ಯದಲ್ಲಿ. ಬಟ್ ಬಂದು ಹೋಗ್ತಾ ಇರ್ತಿದ್ರೆ ಯಾವಾಗಲೂ? ಮಾಧವರ ಮೆಟ್ರೋ ಹತ್ರ ಎಕ್ಸಿಬಿಷನ್ ಸೆಂಟರ್ ಇದೆಯಲ್ಲ, ಅಲ್ಲೇ ನಮ್ಮ ಮನೆ, ಅಲ್ಲೇ ಇರ್ತಿದ್ರಾ? ಸೊ ಫೈನಲ್ ಆಗಿ ನಾನು ಕೇಳೋದೊಂದೇನೆ, ಸೊ RCCಗೋಸ್ಕರ ಒಂದು ಥಮ್ಸ್ ಕೊಡ್ಬೋದಾ? ಬೆಸ್ಟ್ ಆಫ್ ಲಕ್ ಕೇಳ್ಬೋದಾ? ಖಂಡಿತ. ನೀವು ಮೇಲೆ ನೀವು ಹೇಳ್ಕೊಟ್ಟಿದ್ದೀರಂತಲ್ಲ, ನಮ್ಮ ಆತ್ಮಸಾಕ್ಷಿಯಾಗಿ RCC ಅಂತ ನೀವು ಕೊಟ್ಬಿಡಿ ಮೇಡಮ್. ಸೂಪರ್ ಆಗಿ ಹೇಳಿದ್ರೆ. ನಮ್ಮ